ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಹಾಂ ಪ್ಲೀಸ್ ರಾವಣ್ ಇನ್ನು ಸಾಕು ಎಂದು ಮಧು ಮುಖದ ಮೇಲಿದ್ದ ದಿಂಬನ್ನು ತೆಗೆಯದೆಯೇ ಅಂದಳು. ಅರೆ ಅಸಲಿಗೆ ನಾನಿನ್ನೂ ಮೊದಲೇ ಏನೂ ಮಾಡಿಲ್ವಲ್ಲ ರ್ಯಾಬಿಟ್ ಎಂದು ನಗುತ್ತಾ ಮುಖದ ಮೇಲಿಂದ ದಿಂಬನ್ನು ತೆಗೆದನು. ಕಿರಣ್ ಲ್ಯಾಂಪ್ ಸ್ವಿಚ್ ಆಫ್ ಮಾಡ ಬಯಸಿದಳು. ಮಧು ಹೋಯ್ ಈಗ ನಿನಗೆ ಅದರೊಂದಿಗೆ ಏನು ಕೆಲಸ ಎನ್ನುತ್ತಾ ಮಧು ಬೆರಳುಗಳಲ್ಲಿ ಬೆರಳು ಸೇರಿಸಿ ಕೈಯನ್ನು ಹಿಂದಕ್ಕೆ ಎಳೆದು ಮುಂದಕ್ಕೆ ಬಾಗಿ ಮುತ್ತು ಕೊಡುತ್ತಾ ವೇಟ್ ಎಂದು ಮೇಲೆ ಏಳಲು ಹೋದನು ಕಿರಣ್. ರಾವಣ್ ಎಲ್ಲಿಗೋಗ್ತಾ ಇದೀಯಾ ಎನ್ನುತ್ತಾ ಹೋಗಲು ಬಿಡದೆ ಸುತ್ತಲೂ ಕೈಗಳನ್ನು ಹಾಕಿದಳು ಮಧು. ನಾನೆಲ್ಲಿಗೂ ಹೋಗುತ್ತಿಲ್ಲವೇ, ಜಸ್ಟ್ ಟಿವಿ ಸ್ವಿಚ್ ಹಾಕಿ ಬರುತ್ತೇನೆ. ಏನು ಮಾಡದೆಯೇ ಕಿರುಚಾಡುತ್ತಿದ್ದೀಯಾ, ಈಗ ಅರಚಾಡಿ ಗೋಲ್ ಮಾಡಿದರೆ ಇಷ್ಟು ದಿನ ಮನೆಯವರಿಗೆ ನನ್ನ ಮೇಲಿರುವ ರೆಪ್ಯುಟೇಷನ್ ಅರಿದು ಹೋಗುತ್ತದೆಯಲ್ಲವೇ ನನ್ನ ಬುಜ್ಜಿ ರ್ಯಾಬಿಟ್ ಎಂದನು ಕಿರಣ್ ಮಧುವನ್ನು ಹತ್ತಿರಕ್ಕೆ ಅಪ್ಪಿಕೊಂಡು ಮುದ್ದಾಡುತ್ತಾ. ಈ ಸೈಟರ್ಗೇನು ಕಡಿಮೆ ಇಲ್ಲ ಬಿಡು, ಎಷ್ಟು ಪೀಡಿಸಿದ್ದೀಯಾ ನನ್ನನ್ನು ಬಿಟ್ಟು ಆ ಗರಂ ಮಸಾಲ ಟೀ ಆದೆ, ಆ ವಂದನಾಳನ್ನು ಮದುವೆಯಾಗಲು ರೆಡಿಯಾಗಿದ್ದೆ. ಆ ವಿಷಯ ನಾನು ಮರೆತಿದ್ದೇನೆ ಎಂದು ಅಂದುಕೊಳ್ಬೇಡ ಎಂದಳು ಮಧು. ರ್ಯಾಬಿಟ್ ನಿನಗೊಂದು ವಿಷಯ ಹೇಳಲೇ, ನೀನು ನಿಜಕ್ಕೂ ಮೂಡ್ ಬ್ರೇಕರ್ ಕಣೆ. ಯಾವಾಗ ಏನು ಮಾತನಾಡಬೇಕು ಅಸಲಿಗೆ ನಿನಗೆ ತಿಳಿಯುವುದೇ ಇಲ್ಲ. ಈಗ ಆ ಟಾಪಿಕ್ ಅಗತ್ಯವೇ ಎನ್ನುತ್ತಾ ಮಧು ಕೆಳಗೆ ತುಟಿಯನ್ನು ಬೆರಳುಗಳಿಂದ ಹಿಡಿದು ಸ್ಮೂತಾಗಿ ಒತ್ತುತ್ತಾ ಕೇಳಿದನು ಕಿರಣ್. ನೀನು ಫ್ರೀಯಾಗಿ ಸಿಕ್ಕಿದ್ದು ಈಗಲೇ ತಾನೇ? ಇನ್ನು ನನ್ನ ಮನಸ್ಸಿನಲ್ಲಿ ಇರುವುದೆಲ್ಲ ಹೊರಹಾಕದಿದ್ದರೆ ನನ್ನ ಬ್ರೇನ್ ಸಿಡಿದು ಹೋಗುವಂತಿದೆ, ಅದಕ್ಕೆ ಹೇಳ್ತಿದ್ದೇನೆ ಎಂದಳು ಮಧು. ನೀನಿನ್ನೂ ಈ ವಿಷಯ ಮರೆತಿಲ್ಲವೇ ಎಂದನು ಕಿರಣ್. ದೇವರೇ, ಮರೆತು ಹೋಗುವ ವಿಷಯವೇ ಅದು. ನಾನು ಬರುವುದು 2 ನಿಮಿಷ ಲೇಟಾಗಿದ್ದರೆ ಈಗ ನನ್ನ ಪ್ಲೇಸ್ನಲ್ಲಿ ಅವಳು ಇರ್ತಿದ್ಲು. ಅದು ನೆನೆಸ್ಕೊಂಡ್ರೆ ಕೋಪ ಬರ್ತಿದೆ. ಹೋ ಮರಿ, ಹೆಚ್ಚಿಗೆ ಉರಿಸಿಕೊಳ್ಳಬೇಡವೇ, ಅದರಲ್ಲಿರುವ ನಾನು ಆ ಬಿಸಿಯನ್ನು ತೆಗೆದುಕೊಳ್ಳಲು ಆಗುತ್ತಿಲ್ಲ ಎನ್ನುತ್ತಾ ಕುತ್ತಿಗೆಯ ಕೆಳಗೆ ಮುತ್ತು ನೀಡುತ್ತಾ. ಒಮ್ಮೆಗೆ ಕಿರಣ್ ತಲೆಯನ್ನು 2 ಕೈಗಳಿಂದ ತೆಗೆದುಕೊಂಡು ನೇರವಾಗಿ ನೋಡುತ್ತಾ, ಒಂದು ವೇಳೆ ನಾನು ಬರದಿದ್ದರೆ ಏನು ಮಾಡ್ತಿದ್ದೆ ರಾವಣ್ ಎಂದು ಕೇಳಿದಳು ಮಧು. ಸಿಂಪಲ್ ರ್ಯಾಬಿಟ್, ಅವನಿಗೆ ಇಬ್ಬರ ಹಾಗೆ ನಾನು ಸೆಕೆಂಡ್ ಮ್ಯಾರೇಜ್ ಮಾಡಿಕೊಳ್ತಿದ್ದೆ ಎಂದು ನಗುತ್ತಾ ಮಧು ಎದೆಯ ಮೇಲೆ ತಲೆ ಇಟ್ಟನು ಕಿರಣ್. ಅದಕ್ಕೆ ಮಧು ಒಂದು ಏಟು ಹಾಕಿದಾಗ, ನಿಜ ರ್ಯಾಬಿಟ್, ಸತ್ತರೂ ನಿನ್ನನ್ನು ಹೋಗಲು ಬಿಡ್ತಿರಲಿಲ್ಲ, ನಿನ್ನನ್ನು ಯಾರಿಗೂ ದಕ್ಕಲು ಕೂಡ ಬಿಡ್ತಿರಲಿಲ್ಲ ಎಂದನು ನಗುತ್ತಾ. ಅದಕ್ಕೆ ಮಧು ಮೂತಿ ಮುರಿಯುತ್ತಾ, ಐ ಹೇಟ್ ಸೆಕೆಂಡ್ ಹ್ಯಾಂಡ್ ಥಿಂಗ್ಸ್ ಎಂದಳು. ಅದಕ್ಕೆ ಆಗಲೂ ಕೂಡ ಫಸ್ಟ್ ನೈಟ್ ನಿನ್ನೊಂದಿಗೆ ಸ್ಟಾರ್ಟ್ ಮಾಡುತ್ತಿದ್ದೆ ಎನ್ನುತ್ತಾ, ಹೋಯ್ ರ್ಯಾಬಿಟ್, ಈಗ ಕೂಡ ನಾನು ಸೆಕೆಂಡ್ ಹ್ಯಾಂಡೇನೆ ಎಂದನು ಕಿರಣ್ ರೊಮ್ಯಾಂಟಿಕ್ ಆಗಿ ನಗುತ್ತಾ. ಆ ರಾವಣ್ ನಿನ್ನನ್ನು ಎಂದು ಹೊಡೆದಳು ಮಧು. ಅರೆ, ಪ್ರಾಮಾಣಿಕವಾಗಿ ನಿಜ ಹೇಳುತ್ತಿದ್ದರೆ ಅಪ್ರಿಷಿಯೇಟ್ ಮಾಡಬೇಕು, ಅದನ್ನು ಬಿಟ್ಟು ಹೊಡೆಯುತ್ತೀಯಲ್ಲೇ ಎಂದನು ಕಿರಣ್. ನನಗೆ ಅಷ್ಟೊಂದು ವಿಶಾಲ ಹೃದಯವಿಲ್ಲ ಬಿಡು. ನಿನಗೆ ಹೆಂಡತಿಯ ಹತ್ತಿರ ಟೈಮ್ ಇರುವುದಿಲ್ಲ, ಆದರೆ ಹೊರಗಿನವರೊಂದಿಗೆ ಸರಸವಾಡಲು ಚೆನ್ನಾಗಿಯೇ ಟೈಮ್ ಇರುತ್ತದೆ ಎಂದು ನನಗೆ ಈ ಮನೆಗೆ ಬಂದ ಮೊದಲ ದಿನವೇ ತಿಳಿದಿದೆ ಎಂದಳು ಮಧು. ಏಯ್, ಅದೆಲ್ಲವೂ ಲಾಂಗ್ ಹೇಗೋ, ನಮಗೀಗ ಅಷ್ಟೊಂದು ಟೈಮ್ ಇಲ್ಲ ಬೇಬಿ ಎಂದನು ಕಿರಣ್ ನಗುತ್ತಾ. ಹಾಂ ಬೇಬಿ, ಈ ಬೇಬಿ ಏನು ಹೊಸದಾಗಿ ನನಗೆ ಇಷ್ಟವಾಗಲಿಲ್ಲ ರಾವಣ್ಣದು. ನೀನು ಮುಖ ಇಷ್ಟು ದಪ್ಪ ಮಾಡಿಕೊಂಡು ರ್ಯಾಬಿಟ್ ಎನ್ನುತ್ತಾ ಒಡೆಯಲು ಮೇಲೆ ಬರುತ್ತೀಯಲ್ಲ ನೋಡು, ಆಗ ಸೂಪರಾಗಿರ್ತೀಯ ತಿಳಿಯಿತೆ ಎಂದು ಕೆನ್ನೆ ಎಳೆಯುತ್ತಾ, ಆಗ ನಿನ್ನ ಕೋಪ ನೋಡಿ ಭಯಪಟ್ಟು ಸಾಯಬೇಕೋ ಅಥವಾ ನಿನ್ನ ಸುಂದರವಾದ ಮುಖ ನೋಡಬೇಕೋ ನನಗೆ ಅರ್ಥವಾಗಿ ಸಾಲದು ಎಂದು ನಕ್ಕಳು ಮಧು. ನಿನ್ನ ಟೇಸ್ಟ್ಗೆ ಬೆಂಕಿ ಹಾಕ, ಕೋಪವಾಗಿದ್ದರೆ ಮತ್ತು ಬರುವುದು ಏನೇ ಎಂದನು ಕಿರಣ್ ನಗುತ್ತಾ. ಏನೋ ತಿಳಿಯದು ಎಂದಳು ಮಧು ಇನ್ನೋಸೆಂಟಾಗಿ ನೋಡುತ್ತಾ. ಇಟ್ಸ್ ಓಕೆ, ಅವಾಗಿಂತ ಈಗ ಇನ್ನೂ ಚೆನ್ನಾಗಿರುತ್ತೇನೆ ಎಂದು ತಿಳಿದುಕೊಳ್ತೀಯಾ ಬಿಡು ಎನ್ನುತ್ತಾ ಮೇಲೆ ಎದ್ದು ಟಿವಿ ಸ್ವಿಚ್ ಹಾಕಿ ರಿಮೋಟ್ ತೆಗೆದುಕೊಂಡು ವಾಲ್ಯೂಮ್ ಹೆಚ್ಚಿಸಿದನು. ಹಾಂ, ಅಷ್ಟೊಂದು ಸೌಂಡ್ ಏಕೆ ರಾವಣ್, ಮನೆಯವರು ಮಲಗಬೇಡವೇ ಎಂದಳು ಮಧು. ನಿನ್ನ ಕಿರುಚಾಟಕ್ಕೆ ಈ ಮಟ್ಟಿಗಿರಲೇಬೇಕು ರ್ಯಾಬಿಟ್, ಲಾಭವಿಲ್ಲ. ನಮ್ಮ ರೂಮನ್ನು ಸೌಂಡ್ ಪ್ರೂಫ್ ಮಾಡಿಸ್ಬಿಡಬೇಕು, ಇಲ್ಲದಿದ್ದರೆ ಮನೆಯವರಿಗೆ ನಿಜವಾಗಿಯೂ ನಿದ್ರೆ ಇರುವುದಿಲ್ಲ ಎನ್ನುತ್ತಾ ಮಧು ಮೇಲೆ ವಾಲಿ ಹೋದನು ಕಿರಣ್.
ಆ ಮಾತುಗಳಿಗೆ ಸೆರಗನ್ನು ಮುಖದ ಮೇಲೆ ಹಾಕಿಕೊಂಡಳು ಮಧು. ಮೆಲ್ಲಗೆ ಮುಖದ ಮೇಲಿದ್ದ ಸೆರಗನ್ನು ತೆಗೆದು ಮೆಲ್ಲಗೆ ಮಧುವನ್ನು ಆಕ್ರಮಿಸಿಕೊಳ್ಳುತ್ತಾ ಮುತ್ತುಗಳನ್ನು ನೀಡುತ್ತಾ ಅವಳಿಗೆ ಇಬ್ಬಂದಿಯಾಗದಂತೆ ಮೆಲ್ಲಗೆ ಹತ್ತಿರಕ್ಕೆ ತೆಗೆದುಕೊಳ್ಳುತ್ತಾ ಆರ್ ಯು ಓಕೆ ಎಂದು ಕೇಳಿದನು ಕಿರಣ್. ಕಿರಣ್ ಸ್ಪರ್ಶಕ್ಕೆ ಮೈಯೆಲ್ಲ ತುಳುಕಾಡುತ್ತಿದ್ದರೆ ಹೆವಿ ಬ್ರೀತ್ ತೆಗೆದುಕೊಳ್ಳುತ್ತಾ ಮೈಕಾದಲ್ಲಿ ಕಣ್ಣು ಮುಚ್ಚಿಕೊಂಡೆ ಹ್ಞೂ ಎಂದಳು ಮಧು. ಉಕ್ಕಿ ಬರುತ್ತಿರುವ ಬಿಸಿಗೆ ಸೆರಗನ್ನು ತೆಗೆದು ಕಿರಣ್ ಹೃದಯವನ್ನು ಆಗಲೇ ಓಡುವಂತೆ ಮಾಡಿದ್ದ ಮಧು ಈಗ ಎದೆಯ ಮೇಲೆ ಯೌವನದ ಹಂದರ ಹಾಕಿ ರಾಜಕುಮಾರನಿಗೆ ಅಂದದ ಔತಣ ನೀಡಿದಳು. ರ್ಯಾಬಿಟ್, ನೀನು ಸುಂದರವಾಗಿ ಇರುತ್ತೀಯ ಎಂದು ತಿಳಿದಿತ್ತು, ಆದರೆ ಹೀಗೆ ಹುಚ್ಚೆಬ್ಬಿಸುತ್ತೀಯ ಎಂದು ತಿಳಿದಿರಲಿಲ್ಲವೇ? ಅಸಲಿಗೆ ಬೋನ್ಸ್ ಎಲ್ಲಿದೆಯೋ ನಿನ್ನ ಬಾಡಿಯಲ್ಲಿ ಹೀಗೆ ಸ್ಟ್ರಿಂಗ್ನಂತೆ ಎತ್ತ ತಿರುಗಿದರೆ ಅತ್ತ ತಿರುಗಿ ಹೋಗುತ್ತಿದ್ದೀಯ ಎಂದನು ಕಿರಣ್ ಹಸ್ಕಿ ಧ್ವನಿಯಲ್ಲಿ ಮಾತನಾಡುತ್ತಾ. ಅದಕ್ಕೆ ಮಧು ಬ್ಲಷ್ ಆಗುತ್ತಲೇ ತನ್ನ ತನಿಪೆದವುಗಳನ್ನು ಕಿರಣ್ ಕುತ್ತಿಗೆಯ ಮೇಲೆ ಒತ್ತಿದಳು. ಲವ್ ಯು ರ್ಯಾಬಿಟ್, ಲವ್ ಯು ಸೋ ಮಚ್ ಎನ್ನುತ್ತಾ ಬಿಗಿ ಕೌಗಿಲಿಯಲ್ಲಿ ಬಂಧಿಸಿ ಮೆಲ್ಲಗೆ ಅಪ್ಪಿಕೊಂಡನು ಕಿರಣ್. ಮಧುವನ್ನು ತನ್ನಲ್ಲಿ ಸೇರಿಸಿಕೊಳ್ಳುತ್ತಾ ಯಾರೂ ಬೇರ್ಪಡಿಸಲಾಗದಂತಹ ಸಂಬಂಧಕ್ಕೆ ಒಂದಾಗಿ ಹೋದರು. ಪರದೆ ಪಕ್ಕಕ್ಕೆ ಸರಿದು ಬೆಳ್ಳಂಬೆಳಿಗ್ಗೆ ಗ್ಲಾಸ್ ವಿಂಡೋದಿಂದ ಬಿಸಿಲು ಮುಖದ ಮೇಲೆ ಬೀಳುವುದರಿಂದ ಕಣ್ಣು ತೆರೆಯಲು ಬದ್ಧತೆ ಉಂಟಾಗಿ ರ್ಯಾಬಿಟ್ ರ್ಯಾಬಿಟ್ ಎಂದು ಸ್ಲೀಪಿ ವಾಯ್ಸ್ನಿಂದ ಕರೆದನು ಕಿರಣ್. ಹ್ಞೂ ಎಂದು ಸ್ಲೀಪಿ ವಾಯ್ಸ್ನಿಂದಲೇ ಉತ್ತರಿಸಿದಳು ಮಧು. ಆ ಪರದೆಯನ್ನು ಸರಿಯಾಗಿ ಹಾಕು ಕಣೆ, ನನಗೆ ಡಿಸ್ಟರ್ಬ್ ಆಗುತ್ತಿದೆ ಎಂದನು ಕಿರಣ್. ನಾನು ಹೇಳಲಾರೆ ರಾವಣ್, ನೀನೇ ಹೋಗು ಎನ್ನುತ್ತಾ ಕಿರಣ್ ಕುತ್ತಿಗೆಯ ಸುತ್ತ ಕೈಗಳನ್ನು ಹಾಕಿದಳು ಮಧು. ಅದರೊಂದಿಗೆ ಮಧುವನ್ನು ಹತ್ತಿರಕ್ಕೆ ಎಳೆದುಕೊಂಡು ಮುತ್ತಿಟ್ಟು ಬ್ಲ್ಯಾಂಕೆಟ್ ಮೇಲೆ ಎಳೆದುಕೊಂಡು ಮಲಗಿದನು ಕಿರಣ್. ಕಿರಣ್ ಬೆರಳುಗಳು ತನ್ನ ಸೊಂಟದ ಮೇಲೆ ಆಟವಾಡುತ್ತಿದ್ದರೆ ರಾವಣ್, ನನಗೆ ಒಪ್ಪಿಗೆಯೇ ಇಲ್ಲ, ಮಲಗು ಪ್ಲೀಸ್ ಎಂದಳು ಮಧು. ಬೆಳ್ಳಂಬೆಳಿಗ್ಗೆ ನನ್ನ ಮೂಡ್ ಖರಾಬು ಮಾಡಬೇಡವೇ ಎಂದನು ಕಿರಣ್. ನಾನಾ ಬೆಳ್ಳಂಬೆಳಿಗ್ಗೆ ಅಂತೆ? ಅಸಲಿಗೆ ಈಗ ತಾನೇ ಮಲಗಿದ್ದು, ಅದು ಮೈಯೋ ಅಥವಾ ಪವರ್ ಸ್ಟೇಷನ್ನೋ? ನಿನ್ನನ್ನು ತಡೆದುಕೊಳ್ಳುವುದು ನನ್ನ ಕೈಲಾಗದು ರಾವಣ್ ಎಂದಳು ಮಧು. ಹಾಗೆ ಅಂದರೆ ಹೇಗೆ ರ್ಯಾಬಿಟ್? ಒಂದೇ ದಿನಕ್ಕೆ ಹೀಗೆ ನನ್ನ ಕೈಲಾಗದು ಎಂದು ಕೈ ಎತ್ತಿದರೆ ಇನ್ನೂ ದೊಡ್ಡ ಜೀವನವಿದೆ, ಅದರಲ್ಲಿ ಎಷ್ಟೋ ರಾತ್ರಿಗಳು, ಎಷ್ಟೋ ಹಗಲುಗಳು ಎನ್ನುತ್ತಾ ಮಧುವನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು ಕಿರಣ್. ಎಷ್ಟೋ ಅವಶ್ಯಕತೆ ಇಲ್ಲ, ಈಗ ನೀನು ಇನ್ನೂ 2 ರಾತ್ರಿಗಳಿದ್ದರೆ ಸಾಕು, ನಾನು ಒಂದೇ ಏಟಿಗೆ ಮೇಲೆ ಹೋಗುತ್ತೇನೆ. ಸೊ ನಿನ್ನ ಈ ವೇಗಕ್ಕೆ ಸ್ವಲ್ಪ ಹಣೆಕಟ್ಟು ಹಾಕು ಎನ್ನುತ್ತಾ ಮೈಯೆಲ್ಲ ನೋವು, ಈಗ ನಾನು ಮೇಲೆ ಎದ್ದು ನಡೆಯಬಲ್ಲೆನಾ ಎಂದು ಅಳುವ ಮುಖ ಮಾಡಿಕೊಂಡು ಕೇಳಿದಳು ಮಧು. ಆ ಮುಖ ನೋಡುತ್ತಲೇ ಕಿರಣ್ಗೆ ನಗು ತಡೆಯಲಾಗಲಿಲ್ಲ. ಸಾರಿ ರ್ಯಾಬಿಟ್, ನಾನು ಹೆಲ್ಪ್ ಮಾಡ್ಲಾ ಎಂದು ಕೇಳಿದನು ಕಿರಣ್. ಬೇಡ ಎಂದು ಗಟ್ಟಿಯಾಗಿ ಅರಚಿ, ನನ್ನ ಸಾವು ಏನು, ನಾನೇ ಸಾಯುತ್ತೇನೆ, ನಿನ್ನ ಹೆಲ್ಪ್ ನನಗೇನು ಬೇಡ, ನಿನ್ನ ಹೆಲ್ಪ್ ಏನೆಂದು ನನಗೆ ಚೆನ್ನಾಗಿ ತಿಳಿದಿದೆ ಬಿಡು ಎಂದಳು ಮಧು. ಪ್ರಾಮಿಸ್ ಕಣೆ, ಏನು ಮಾಡುವುದಿಲ್ಲ ರ್ಯಾಬಿಟ್ ಎಂದನು ಕಿರಣ್. ನಾನು ನಿನ್ನನ್ನು ನಂಬುವುದಿಲ್ಲ, ನನಗಾಗಲೇ ಹೋಗುವ ಆಸೆ ಇಲ್ಲ, ಸದ್ಯಕ್ಕೆ ನೀನು 1 ವಾರಗಳ ಕಾಲ ನನ್ನನ್ನು ಕದಲಿಸಬೇಡ ಎಂದಳು. ಏ ರ್ಯಾಬಿಟ್, ಕೊಲ್ಲುತ್ತೇನೆ, ರಾತ್ರಿಯವರೆಗೂ ನಿನಗೆ ಬೇಕಾದಷ್ಟು ರೆಸ್ಟ್ ತಗೋ, ಆಮೇಲೆ ದಿಸ್ ಪ್ರಾಪರ್ಟಿ ಬಿಲ್ಡಿಂಗ್ ಟು ಮೀ, ಈ ಆಸ್ತಿ ನನ್ನದು ಎನ್ನುತ್ತಾ ಗಟ್ಟಿಯಾಗಿ ಕೌಗಿಲಿಗೆ ತೆಗೆದುಕೊಂಡು ಮುತ್ತು ನೀಡಿದನು ಕಿರಣ್. ಆ ಮುತ್ತು ಮಂದ ಆಸಗಳಲ್ಲಿ ಕರಗುತ್ತಾ ಸಮಯ ಎಷ್ಟಾಯಿತೆಂದು ನೋಡಿಕೊಳ್ಳುವುದನ್ನೇ ಮರೆತು ಹೋದರು. ಕಿರಣ್ ಫೋನ್ ರಿಂಗ್ ಆಗುವುದರಿಂದ ತೆಗೆದು ಸಮಯ ನೋಡಿ, ವಾಟ್, ಆಗಲೇ 10 ಆಯಿತೆ ಎಂದು ಗಟ್ಟಿಯಾಗಿ ಅರಚಿದನು ಕಿರಣ್. ಆ ಮಾತು ಕೇಳುತ್ತಲೇ ಒಂದೇ ಏಟಿಗೆ ಎದ್ದು ಕುಳಿತಳು ಮಧು. ಕಾಲ್ ಲಿಫ್ಟ್ ಮಾಡಿ, ಹಾಂ ಹೇಳೋ ಉದಯ್ ಎಂದನು ಕಿರಣ್. ಏನೋ ಇನ್ನೂ ಆಫೀಸ್ಗೆ ಬಂದಿಲ್ಲ ಎಂದು ಕೇಳಿದನು ಉದಯ್. ಈಗಲೇ ಹೊರಡುತ್ತಿದ್ದೇನೆ, ಅರ್ಧ ಗಂಟೆಯಲ್ಲಿ ಬಂದು ಬಿಡ್ತೇನೆ ಎಂದು ಹೇಳಿ ಫೋನ್ ಇಟ್ಟು ವಾಶ್ರೂಮ್ಗೆ ಹೋಗಲು ಹೊರಟಿದ್ದ ಮಧುವನ್ನು ತಡೆದು, ಹೋಗುವುದಿದ್ದರೆ ಇಬ್ಬರು ಹೋಗೋಣ, ಇಲ್ಲದಿದ್ದರೆ ಮೊದಲು ನನ್ನನ್ನು ಹೋಗಲು ಬಿಡು, ನನಗೆ ಆಫೀಸ್ನಲ್ಲಿ ಅರ್ಜೆಂಟ್ ಕೆಲಸವಿದೆ ಎಂದನು ಕಿರಣ್. ನನಗೂ ಕೂಡ ಅರ್ಜೆಂಟ್ ಕೆಲಸಗಳಿವೆ ರಾವಣ್, ಈಗಾಗಲೇ ನಿಮ್ಮ ಅಮ್ಮನವರು ಏನೇನೋ ಎಣಿಸುತ್ತಿರುತ್ತಾರೆ ಎಂದಳು ಮಧು.
ಅದಕ್ಕೆ ನನ್ನ ಮಾತು ಕೇಳು, ಇಬ್ಬರು ಒಂದೇ ಸಲ ಹೋಗೋಣ, ತುಂಬ ಟೈಮ್ ಸೇವ್ ಆಗುತ್ತದೆ ಎಂದನು ಕಿರಣ್ ಹಸ್ಕಿ ವಾಯ್ಸ್ನಲ್ಲಿ. ಸೊ ನಾನು ನಿನ್ನ ಜೊತೆ ಬರಲ್ಲ, ನೀನು ಹೋಗು. ಆ ಬೈದಾಟಗಳನ್ನು ನಾನೇ ತಿನ್ನುತ್ತೇನೆ ಬಿಡು ಎಂದಳು ಮಧು. ಬೇಡವೇ ರ್ಯಾಬಿಟ್, ನೀನು ಬೈಗುಳ ತಿಂದರೆ ನಾನು ಸಹಿಸಲಾರೆ ಎನ್ನುತ್ತಾ ವಾಶ್ರೂಮ್ ಒಳಗೆ ಎಳೆದು ಡೋರ್ ಹಾಕಿದನು ಕಿರಣ್. ರಾವಣ್ ಪ್ಲೀಸ್ ಎನ್ನುತ್ತಾ ಅರ್ಧ ನೆನೆದು ಓಡಿ ಹೋದಳು ಮಧು. ಈಡಿಯಟ್ ಎಂದು ನಗುತ್ತಾ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ರ್ಯಾಬಿಟ್ ಎಂದು ಅಂದನು ಕಿರಣ್. ಹೊರಗಡೆ ಹೋಗಲು ರೆಡಿಯಾಗುತ್ತಿದ್ದ ಮಗನನ್ನು ರಿಹಾನ್ ಎಂದು ಕರೆದನು ಧನಂಜಯ್. ಡ್ಯಾಡ್ ಎಂದನು ರಿಹಾನ್ ತನ್ನ ನ್ಯೂ ಫೋನ್ ಚೆಕ್ ಮಾಡುತ್ತಾ. ಮಗನ ಕೈಯಲ್ಲಿ ಕವರ್ ಇಟ್ಟನು ಧನಂಜಯ್. ಏನಿದು ಡ್ಯಾಡ್ ಎಂದು ಕೇಳಿದನು ರಿಹಾನ್. ಓಪನ್ ಮಾಡಿ ನೋಡು ಎಂದು ಅಂದನು ಧನಂಜಯ್. ಕವರ್ ಓಪನ್ ಮಾಡಿ ನೋಡಿದ ರಿಹಾನ್ ಅದರಲ್ಲಿರುವ ಫ್ಲೈಟ್ ಟಿಕೆಟ್ ಮತ್ತು ಬೇರೆ ಪೇಪರ್ಸ್ ನೋಡಿ ವಾಟ್ ದ ಹೆಲ್ ಎಂದು ಗಟ್ಟಿಯಾಗಿ ಅರಚಿದನು. ಟಿಕೆಟ್ ಮತ್ತು ನಿನ್ನ ರೀಚಾರ್ಜ್ಗಾಗಿ ಬೇಕಾದ ಪೇಪರ್ಸ್. ಹಾಯಾಗಿ US ಗೆ ಹೋಗಿ ನಿನಗೆ ಇಷ್ಟ ಬಂದಂತೆ ಎಂಜಾಯ್ ಮಾಡು ಎಂದನು ಧನಂಜಯ್. ಆ ಮಾತುಗಳನ್ನು ಕೇಳಿದ ತಕ್ಷಣ ತಂದೆಯ ಕಡೆ ಸೀರಿಯಸ್ ಆಗಿ ನೋಡುತ್ತಾ ನಾನು ಎಲ್ಲಿಗೂ ಹೋಗಲ್ಲ ಡ್ಯಾಡ್, ಇಲ್ಲೇ ಇರುತ್ತೇನೆ ಎಂದನು ರಿಹಾನ್. ಅದೇನು ರಿಹಾನ್, ನಿನಗೆ ಇಂಡಿಯಾ ಬರುವುದು ಇಷ್ಟವಿಲ್ಲವಲ್ಲ? ನಿನಗೆ ಇಷ್ಟವಿಲ್ಲದ ಕಾರಣಕ್ಕೆ ನನಗೆ ಕಷ್ಟವಾದರೂ ನಿನ್ನನ್ನು ಇಲ್ಲಿಂದ ಕಳುಹಿಸಿಕೊಡುತ್ತಿದ್ದೇನೆ ಎಂದನು ಧನಂಜಯ್. ಓ ಪ್ಲೀಸ್ ಸ್ಟಾಪ್ ಇಟ್ ಡ್ಯಾಡ್, ನಾನೇನು ಕಿಂಡರ್ ಗಾರ್ಡನ್ಗೆ ಹೋಗುವ ಲಿಟಲ್ ಬಾಯ್ ಅಲ್ಲ. ನಾನು ದೊಡ್ಡವನಾಗಿ ತುಂಬ ವರ್ಷಗಳೇ ಆಯಿತು. ಬಹುಶಃ ನೀವು ನೋಟಿಸ್ ಮಾಡಿಲ್ಲ ಅನ್ನಿಸುತ್ತದೆ. ನೀವು ನನ್ನನ್ನು ಇಲ್ಲಿಂದ ಏಕೆ ಕಳುಹಿಸುತ್ತಿದ್ದೀರಿ ಎಂದು ತಿಳಿಯಲಾರದಷ್ಟು ಅಮಾಯಕ ನಾನಲ್ಲ. ಆದರೆ ನಿಮಗೆ ತಿಳಿಯದ ವಿಷಯವೇನೆಂದರೆ ನಾನು ಎಲ್ಲಿಗೂ ಹೋಗಲ್ಲ, ಇಲ್ಲೇ ನಿಮ್ಮೊಂದಿಗೆ ಇರುತ್ತೇನೆ ಎಂದನು ರಿಹಾನ್. ಅದೇನು ರಿಹಾನ್, ನಿನಗೆ ಇಂಡಿಯಾ ಬರುವುದು ಅಸಲಿಗೆ ಇಷ್ಟವಿರಲಿಲ್ವಲ್ಲ? ನಿನ್ನನ್ನು ನಾನು ಬಲವಂತವಾಗಿ ಕರ್ಕೊಂಡು ಬಂದೆ. ಈಗ ನನ್ನಷ್ಟಕ್ಕೆ ನಾನೇ ಕಳುಹಿಸುತ್ತಿದ್ದೇನೆ ಅಲ್ವಾ ಎಂದು ಕೇಳಿದನು ಧನಂಜಯ್. ಎಸ್ ಡ್ಯಾಡ್, ನನಗೆ ಮೊದಲು ಇಂಡಿಯಾಗೆ ಬರುವುದು ಇಷ್ಟವಿರಲಿಲ್ಲ ಎನ್ನುವ ಮಾತು ನಿಜವೇ. ಬಟ್ ಈಗ ನನಗೆ ಇಂಡಿಯಾ ತುಂಬ ಇಷ್ಟವಾಗಿ ಬಿಟ್ಟಿದೆ. ಭಾರತ ದೇಶವು ನನ್ನ ಮಾತೃಭೂಮಿ. ಭಾರತೀಯರೆಲ್ಲರೂ ನನ್ನ ಸಹೋದರರು. ರಾವಣ್, ಆದಿ, ಶ್ರಾವ್ಯ ಬೇಬಿ ಮನಸ್ಸಿನಲ್ಲಿ ತಪ್ಪು ಅಂದ್ಕೊಂಡು ಎಂದನು ರಿಹಾನ್. ಕೋಪವಾಗಿ ನೋಡುತ್ತಿರುವ ತಂದೆಯ ಕಡೆ ನೋಡಿ, ಅಂದು ನನಗೆ ತಿಳಿಯಲಿಲ್ಲವಲ್ಲ ಇಂಡಿಯಾದಲ್ಲಿ ಇವರೆಲ್ಲ ಇದ್ದಾರೆ ಎಂದು. ಮುಖ್ಯವಾಗಿ ರ್ಯಾಬಿಟ್ ಎಷ್ಟು ಸ್ವೀಟಾಗಿ ಇರುತ್ತಾಳೆ. ಅವಳ ಜೊತೆ ಇದ್ದರೆ ನನಗೆ ಸಿಬ್ಲಿಂಗ್ಸ್ ಇಲ್ಲ ಎನ್ನುವ ವಿಷಯವೇ ನೆನಪಿರುವುದಿಲ್ಲ ಎಂದನು ರಿಹಾನ್. ನಿನಗೆ ಸೇರದ ಸಂಬಂಧಗಳ ಮೇಲೆ ಅಷ್ಟೊಂದು ಪ್ರೀತಿ ಬೆಳೆಸಿಕೊಳ್ಳಬೇಡ ರಿಹಾನ್, ಆಮೇಲೆ ತುಂಬ ಸಂಕಟ ಪಡ್ತೀಯ ಎಂದನು ಧನಂಜಯ್. ಏಕೆ ಸಂಕಟ ಪಡುತ್ತೇನೆ ಡ್ಯಾಡ್? ಅವರೆಂದರೆ ನನಗಿಷ್ಟ, ನಾನೆಂದರೆ ಅವರಿಗೂ ಕೂಡ ಇಷ್ಟ. ನೋಡಿದಿರಲ್ಲ ನಿನ್ನೆ ನನಗಾಗಿ ಹೇಗೆ ಓಡೋಡಿ ಬಂದರು ಎಂದು. ಅದನ್ನೇ ರಾವಣ್ ರ್ಯಾಬಿಟ್ ಎನ್ನುವುದು. ಈಗಲಾದರೂ ಅರ್ಥವಾಯಿತೆ? ಅವರು ಸೋ ಕೈಂಡ್ ಹಾರ್ಟೆಡ್ ಪರ್ಸನ್, ತುಂಬ ದಯಮಾಯಿಗಳು ಎಂದನು ರಿಹಾನ್. ಈ ಗಲಾಟೆಯನ್ನೆಲ್ಲ ನೋಡುತ್ತಿದ್ದ ಹೊಸದಾಗಿ ಸೇರಿದ ಗಾರ್ಡ್ ಪಕ್ಕದವನ ಕಿವಿಯಲ್ಲಿ ಬಾಯಿ ಇಟ್ಟು, ಶತ್ರುಗಳು ಎಲ್ಲೋ ಇರುವುದಿಲ್ಲ, ಹೀಗೆ ಮಕ್ಕಳ ರೂಪದಲ್ಲಿ ಅಂದವಾಗಿ ಮನೆಯಲ್ಲೇ ತಿರುಗುತ್ತಿರುತ್ತಾರೆ ಎಂದು ಹೇಳಿದನು. ಇಶ್, ಬಾಯಿ ಮುಚ್ಚೋ. ಸರ್ ಕೇಳಿಸಿಕೊಂಡರೆ ನೀನು ಮೇಲೆ ಹೋಗ್ತೀಯಾ ಎಂದು ಮೆಲ್ಲಗೆ ಹೇಳಿದನು ಎರಡನೆಯವನು. ನಿಲ್ಲಿಸುತ್ತೀಯಾ ನಿನ್ನ ಹೊಗಳಿಕೆಯ ಪುರಾಣವನ್ನು ಎಂದು ಕೋಪದಿಂದ ಅರಚಿದನು ಧನಂಜಯ್. ಇವು ಹೊಗಳಿಕೆಗಳಲ್ಲ ಡ್ಯಾಡಿ, ರಿಯಾಲಿಟಿ. ನಿಮಗೆ ಅವರೊಂದಿಗೆ ಏನು ಪ್ರಾಬ್ಲಮ್ಮೋ ನನಗೆ ತಿಳಿಯದು. ನನಗೆ ಮಾತ್ರ ಅವರೆಂದರೆ ತುಂಬ ಇಷ್ಟ. ನಾನು ನಿನ್ನನ್ನು ಅವರನ್ನು ಲವ್ ಮಾಡಲು ಅಥವಾ ಲೈಕ್ ಮಾಡು ಹೇಳುವುದಿಲ್ಲ. ಹಾಗೆಯೇ ನೀನು ಕೂಡ ನನ್ನನ್ನು ಇಲ್ಲಿಂದ ಕಳುಹಿಸಬೇಕೆಂದಾಗಲಿ ಅವರಿಂದ ದೂರ ಮಾಡಬೇಕೆಂದಾಗಲಿ ನೋಡಬೇಡ ಎಂದನು ರಿಹಾನ್. ರಿಹಾನ್, ತುಂಬ ದೊಡ್ಡವನಾಗಿ ಬಿಟ್ಟಿದ್ದೀಯಾ ಕಣೋ. ತುಂಬ ಹೊಸದಾಗಿಯೂ ಮಾತನಾಡ್ತಿದ್ದೀಯಾ. ಇದೆಲ್ಲ ಯಾರ ಎಫೆಕ್ಟೋ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಿನಗೆ ತಿಳಿಯದ ವಿಷಯವೇನೆಂದರೆ ಆ ಕಿರಣ್ ನಿನಗಾಗಿ ಬಂದಿದ್ದು ನಿನ್ನ ಮೇಲಿನ ಪ್ರೀತಿಯಿಂದಲ್ಲ, ಅವನ ತಮ್ಮನಿಗಾಗಿ. ನಿನ್ನನ್ನು ಕರೆತಂದರೆ ಮಾತ್ರ ನಾನು ಅವನ ತಮ್ಮನನ್ನು ಬಿಡುತ್ತೇನೆ ಎಂದು ಅವನಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿನಗಾಗಿ ಓಡೋಡಿ ಬಂದಿದ್ದಾನೆ ಎಂದನು ಧನಂಜಯ್. ಇಟ್ಸ್ ಓಕೆ ಡ್ಯಾಡ್. ಹಾಗೆ ನೋಡಿದರೂ ಈಸ್ ಎ ಸೂಪರ್ ಮ್ಯಾನ್
ಈ ದಿನಗಳಲ್ಲಿ ತಮ್ಮನಿಗಾಗಿ ಅಷ್ಟೊಂದು ಮಾಡುವವನು ಎಲ್ಲಿದ್ದಾನೆ ಹೇಳು ಎಂದನು ರಿಹಾನ್. ಮಗನ ಮಾತುಗಳನ್ನು ಕೇಳಿ ಏನು ಮಾಡಬೇಕೆಂದು ತಿಳಿಯದೆ, ರಿಹಾನ್, ನಾನು ನಿನಗೆ ಉಪನ್ಯಾಸ ನೀಡಲು ಹೇಳಲಿಲ್ಲ. ನೀನು US ಗೆ ಹೋಗುತ್ತಿದ್ದೀಯ, ಇದೇ ಫೈನಲ್ ಎಂದು ತುಂಬ ಸೀರಿಯಸ್ ಆಗಿ ಹೇಳಿದನು ಧನಂಜಯ್. ನಾನೇನು ಹಸುಗೂಸಲ್ಲ ಡ್ಯಾಡ್, ನಿಮ್ಮ ಇಷ್ಟ ಬಂದಂತೆ ಆಟವಾಡಲು ನನಗೂ ಮನಸ್ಸಿದೆ. ಅದಕ್ಕೂ ಇಷ್ಟ ಕಷ್ಟಗಳಿವೆ. ನೀವು ಬೇಕೆಂದಾಗ ಬರುವುದು, ಬೇಡವೆಂದಾಗ ಹೋಗುವುದು. ಐ ಡೋಂಟ್ ಲೈಕ್ ದಿಸ್ ಶೀಟ್ ಎನ್ನುತ್ತಾ ಕೋಪವಾಗಿ ಟಿಕೆಟ್ ಹಾಗೂ ಉಳಿದ ಪೇಪರ್ಗಳನ್ನು ಚಟಚಟನೆ ಅರಿದು ಡಸ್ಟ್ಬಿನ್ವರೆಗೂ ಹೋಗದೆ ಅಲ್ಲೇ ಚೂರುಗಳನ್ನು ಎಸೆದು ಕೂಲಾಗಿ ನಡೆದುಕೊಂಡು ಹೊರಟು ಹೋದನು. ಮಗ ಅಸಲಿಗೆ ಮಾತು ಕೇಳದಿರುವುದನ್ನು ನೋಡಿ ಮಾರ್ಕಸ್ ಎಂದು ಗಟ್ಟಿಯಾಗಿ ಕರೆದನು ಧನಂಜಯ್. ಸರ್ ಎಂದು ವಿನಯವಾಗಿ ಮುಂದೆ ಬಂದು ನಿಂತನು ಮಾರ್ಕಸ್. ರಿಹಾನ್ ಮೇಲೆ ಒಂದು ಕಣ್ಣಿಟ್ಟಿರು. ಎಲ್ಲಿಗೆ ಹೋಗುತ್ತಿದ್ದಾನೆ, ಯಾರನ್ನ ಭೇಟಿಯಾಗ್ತಿದ್ದಾನೆ ಎನ್ನುವ ಇನ್ಫಾರ್ಮೇಷನ್ ನನಗೆ ಕಾಲಕ್ಕೆ ಬೇಕು ಎಂದನು ಧನಂಜಯ್. ಎಸ್ ಸರ್ ಎಂದನು ಮಾರ್ಕಸ್. ಹಾಗೆ ಮಾಡುವ ಬದಲು ರಿಹಾನ್ಗೆ ಒಬ್ಬ ಒಳ್ಳೆಯ ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿದರೆ ಆ ಉಮಾ ಮಗಳ ಹುಚ್ಚು ಬಿಟ್ಟು ಎಲ್ಲರಿಗೂ ದೂರವಾಗಿ ಇರುತ್ತಾನೇನೋ ಒಂದು ಸಲ ಯೋಚಿಸಿ. ಇಲ್ಲದಿದ್ದರೆ ಯಾವುದೋ ಒಂದು ದಿನ ಕೊರಳಲ್ಲಿ ಹೂಮಾಲೆಯೊಂದಿಗೆ ನಮ್ಮ ಗುಮ್ಮಟದ ಮುಂದೆ ಇರುತ್ತಾನೆ ಎಂದಳು ಕರುಣ ಎಂದು ಕೋಪವಾಗಿ ಅರಚಿದನು ಧನಂಜಯ್. ಕೋಪ ಮಾಡಿಕೊಳ್ಳಬೇಡಿ, ನನಗೆ ಆ ಉಮಾ ಸಂಗತಿ ಚೆನ್ನಾಗಿ ಗೊತ್ತು. ಏನಾದರೂ ಅಂದುಕೊಂಡಳು ಎಂದರೆ ಎಲ್ಲಿಯೂ ಹಿಂದೆ ಸರಿಯುವುದಿಲ್ಲ. ರಿಹಾನ್ ಪ್ರೀತಿಯನ್ನು ಅಡ್ಡವಿಟ್ಟುಕೊಂಡು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ ಕಳುಹಿಸಿದರೂ ಕಳುಹಿಸುತ್ತಾಳೆ ಎಂದಳು ಕರುಣ. ನನಗೆ ಉಮಾ ಬಗ್ಗೆಯೂ ಗೊತ್ತು, ಅವಳ ಕುತಂತ್ರಗಳ ಬಗ್ಗೆಯೂ ಗೊತ್ತು. ಅವಳಿಗೆ ಹೆದರಿ ನನ್ನ ಮಗನಿಗೆ ಆಗಲೇ ಮದುವೆ ಮಾಡುವುದೇನು? ನಾನ್ಸೆನ್ಸ್. ರಿಹಾನ್ಗೆ 23 ವರ್ಷ, ಈಗಲೇ ಮದುವೆಯೇ ಎಂದನು ಧನಂಜಯ್ ಸೀರಿಯಸ್ ಆಗಿ ನೋಡುತ್ತಾ. ನಾನು ಹೇಳುವುದನ್ನು ಹೇಳಿದ್ದೇನೆ, ಆಮೇಲೆ ನಿಮ್ಮ ಇಷ್ಟ. ನಾನು ಮೊದಲೇ ಹೇಳುತ್ತಿದ್ದೇನೆ, ನನ್ನ ರಿಹಾನ್ ಪತ್ನಿಯಾಗಿ ಆ ಉಮಾ ಮಗಳು ಶ್ರಾವ್ಯ ಬಂದರೆ ನಾನು ಅಸಲಿಗೆ ಸುಮ್ಮನಿರಲ್ಲ. ಮತ್ತೆ ಹೇಳಲಿಲ್ಲ ಎಂದು ಅನ್ಬೇಡಿ ಎನ್ನುತ್ತಾ ಅಲ್ಲಿಂದ ಹೊರಟು ಹೋದಳು ಕರುಣ. ಸ್ನಾನ ಮಾಡಿ ವಾಶ್ರೂಮ್ನಿಂದ ಟವಲ್ನೊಂದಿಗೆ ಹೊರಬಂದು ಆಗಲೇ ವಾಶ್ರೂಮ್ಗೆ ಹೋಗಲು ಹೊರಟಿದ್ದ ಮಧುವನ್ನು ಹಿಡಿದುಕೊಂಡನು ಕಿರಣ್. ರಾವಣ್, ಲೇಟ್ ಆಗುತ್ತಿದೆ ಬಿಡು ಎಂದಳು ಮಧು. ಲೇಟ್ ಹೇಗಿದ್ದರೂ ಆಗಿದೆ, ಆದರೆ ಮಧ್ಯದಲ್ಲಿ ಓಡಿ ಬಂದೆಯಲ್ಲವೇ? ಏನೇ ಅಸಲಿಗೆ ಭಯವೇ ಇಲ್ಲದಂತಾಗಿದೆಯಲ್ಲ ನಿನಗೆ? ಲಾಭವಿಲ್ಲ, ನಿನಗೆ ಭಯಪಡುವುದನ್ನು ಕಲಿಸಬೇಕು ಎನ್ನುತ್ತಾ ಮುಂದಕ್ಕೆ ಬಾಗಿ ಮಧು ಕೆನ್ನೆಯ ಮೇಲೆ ಹೆಬ್ಬೆರಳಿನಿಂದ ಮೆಲ್ಲಗೆ ಸವರಿದನು ಕಿರಣ್. ನೋ ರಾವಣ್, ನನಗೆ ನೀನೆಂದರೆ ತುಂಬ ಭಯವಿದೆ. ಈಗ ಕೂಡ ತುಂಬ ಭಯಪಡುತ್ತಿದ್ದೇನೆ, ಅದಕ್ಕೆ ಓಡಿ ಹೋಗುತ್ತಿದ್ದೇನೆ ಎಂದಳು ಮಧು ಮೆಲ್ಲಗೆ ಮಾತನಾಡುತ್ತಾ. ಹೌದಾ? ನನಗೇನು ಭಯಪಟ್ಟು ಓಡುತ್ತಿರುವಂತೆ ಕಾಣುತ್ತಿಲ್ಲ, ತಪ್ಪಿಸಿಕೊಳ್ಳಲು ಓಡುತ್ತಿರುವಂತಿದೆ ಎಂದಾಗ ತಪ್ಪಿಸಿಕೊಂಡು ಮಾತ್ರ ಎಲ್ಲಿಗೆ ಹೋಗುತ್ತೇನೆ ರಾವಣ್? ತಿರುಗಿ ನಿನ್ನ ಹತ್ತಿರವೇ ಬರಬೇಕಲ್ಲವೇ ಎಂದಳು ಮಧು. ಗೊತ್ತು ತಾನೆ, ಅದಕ್ಕೆ ಈ ಮೊಲದ ಮರಿಯಂತೆ ಓಡುವುದನ್ನು ನಿಲ್ಲಿಸಿ ನಾನು ಹೇಳಿದ್ದನ್ನು ಮಾಡು ಎನ್ನುತ್ತಾ ಮುಂದೆ ಬರಲಾಗಿ ತಲೆಯಿಂದ ಸುರಿಯುತ್ತಿರುವ ನೀರಿನ ಹನಿಗಳನ್ನು ನೋಡಿ ಆಮೇಲೆ ಬೇಡವೆಂದರೂ ಕೇಳದೆ ಕಣ್ಣುಗಳು ಕೆಳಕ್ಕೆ ಹೋಗುವುದರಿಂದ ಬೆಳಿಗ್ಗೆ ಹೊಳೆಯುತ್ತಿರುವ ಸುಂದರ ದೇಹವನ್ನು ನೋಡಿದ ಕೂಡಲೇ ಒಮ್ಮೆಗೆ ಕಣ್ಣುಗಳು ಅಲ್ಲೇ ಸ್ತಬ್ಧವಾಗಿ ಕದಲದಿರುವುದನ್ನು ಕಿರಣ್ ಗಮನಿಸಿ, ಹೋಯ್ ಏನೇ ಕಣ್ಣುಗಳಿಂದಲೇ ತಿಂದು ಬಿಡುವಂತಿದ್ದೀಯಾ ಎಂದು ಟೀಸಿಂಗ್ ವಾಯ್ಸ್ನಲ್ಲಿ ನಗುತ್ತಾ ಹೇಳಿದ ಕೂಡಲೇ ಸಿಗ್ಗಿನಿಂದ ಮಧು ಕೆನ್ನೆಗಳು ಕೆಂಪಾಗಿ ಹೋದವು. ಕೆನ್ನೆಗಳ ಮೇಲಿಂದ ಕಿವಿಗಳಿಂದಲೂ ಬಿಸಿ ಸೆಕೆ ಬರಲಾಗಿ ಕಣ್ಣು ಮುಚ್ಚಿ ತಲೆ ಪಕ್ಕಕ್ಕೆ ತಿರುಗಿಸಿಕೊಂಡು ತಾನು ಮಾಡಿದ ಕೆಲಸಕ್ಕೆ ತನ್ನೊಳಗೆ ತಾನೇ ಬೈದುಕೊಳ್ಳುತ್ತಾ ನಿಂತಳು. ಪರವಾಗಿಲ್ಲ ಬಿಡು, ತಿಂದೇ ಬಿಡು, ನಾನೇನು ಅಂದುಕೊಳ್ಳಲ್ಲ ಎಂದು ನಗುತ್ತಾ ಅಂದನು ಕಿರಣ್. ಅದಕ್ಕೆ ಮುಖಕ್ಕೆ ಕೈಗಳನ್ನು ಅಡ್ಡ ಇಟ್ಟುಕೊಂಡಳು ಮಧು. ರ್ಯಾಬಿಟ್, ಸಿಗ್ಗುಪಟ್ಟಿದ್ದು ಸಾಕಪ್ಪ, ನೀನು ನನ್ನನ್ನು ಹೀಗೆ ತಿಂದು ಬಿಡುವಂತೆ ನೋಡ್ತೀಯಾ ಎಂದು ನನಗೆ ಯಾವಾಗಲೋ ಗೊತ್ತು. ಹೊರಗಡೆ ಮಾತ್ರ ಶರ್ಟ್ ಹಾಕಿಕೋ, ಫ್ಯಾಷನ್ ಶೋ ಮಾಡಬೇಡ ಅಂತೀಯ, ಆದರೆ ನಿನ್ನ ಕಣ್ಣುಗಳೆಲ್ಲ ಯಾವಾಗಲೂ ನನ್ನ ಮೇಲೆ ಇರುತ್ತವೆ ಎಂದು ನನಗೆ ಗೊತ್ತೇ. ನಾನು ಹತ್ತಿರ ಬಂದ ಪ್ರತಿ ಬಾರಿಯೂ ನಿನ್ನ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತಿದ್ದರೆ ಓಡಿ ಹೋಗುತ್ತೀಯಲ್ಲ, ಅದು ಕೂಡ ಗೊತ್ತು ಎಂದನು ಕಿರಣ್. ಅಮ್ಮ ಕಂತ್ರಿ ರಾವಣ್,
ಅಂದರೆ ನಿನ್ನ ಕಣ್ಣುಗಳು ಯಾವಾಗಲೂ ನಾನು ಏನು ಮಾಡುತ್ತಿದ್ದೇನೆ ಎಂದು ಗಮನಿಸುತ್ತಲೇ ಇರುತ್ತವೆ ಎಂದರ್ಥ. ಲಾಭವಿಲ್ಲ, ಇನ್ನೊಮ್ಮೆ ನಿನಗೆ ಹೀಗೆ ಸಿಕ್ಕಿ ಬೀಳಬಾರದು. ಮಧು, ಇನ್ನು ಈ ರಾವಣ್ ಕಡೆ ನೋಡಬೇಡ. ನೀನು ತುಂಬ ಇದಾಗಿ ಬಿಡ್ತೀಯ. ಏನೇ ಮೌನವಾಗಿ ಹಾಗೆಯೇ ನಿಂತಿದ್ದೀಯಾ ಎನ್ನುತ್ತಾ, ಓಕೆ, ನಾನು ಹೋದ ಮೇಲೆ ಫ್ರೆಶ್ ಆಗುವೆಯಂತೆ. ಮೊದಲು ನನ್ನ ಡ್ರೆಸ್ ತೆಗಿ ಎಂದನು ಕಿರಣ್. ತೆಗೆದಿಟ್ಟು ಗಂಟೆಯಾಯಿತು ಎಂದಳು ಮಧು. ಹಾಗಾದರೆ ಟೈ ಕಟ್ಟಿ ಹೋಗು ಎಂದನು ಕಿರಣ್. ಏನು ಕಟ್ಟುವಂಥದ್ದು? ನಾನು ಅರ್ಧ ನೆನೆದು ಹೋಗಿದ್ದೇನೆ, ಕಾಣಿಸುತ್ತಿದೆಯಾ? ಈ ಎಸಿಯಲ್ಲಿ ಚಳಿಗೆ ನಡುಗುವಂತಿದ್ದೇನೆ ಎಂದಳು ಮಧು. ನನ್ನ ಕಣ್ಣುಗಳು ಎಕ್ಸರಿಗಿಂತ ಪವರ್ಫುಲ್ ರ್ಯಾಬಿಟ್, ಚೆನ್ನಾಗಿ ಕಾಣಿಸುತ್ತಿದ್ದೀಯಾ? ಅದಕ್ಕೆ ನನ್ನ ಹತ್ತಿರವೇ ಇರು ಎನ್ನುತ್ತಿದ್ದೇನೆ ಎಂದನು ಕಿರಣ್ ಹಸ್ಕಿ ವಾಯ್ಸ್ನಲ್ಲಿ. ಆ ಮಾತು ಕೇಳಿದ ಕೂಡಲೇ ಮಧು ತಟ್ಟನೆ ಸೆರಗು ಸರಿಪಡಿಸಿಕೊಂಡಳು. ಹಾಂ, ಏನು ಕವರ್ ಮಾಡ್ಕೊಳ್ತಿದ್ದೀಯಾ ಬಿಡು. ಆಲ್ರೆಡಿ ನನ್ನ ಸ್ಕ್ಯಾನಿಂಗ್ ಮುಗಿದು ಡೇಟಾ ಮೈಂಡ್ನಲ್ಲಿ ಸೇವ್ ಆಗಿ ಬಿಟ್ಟಿದೆ ರ್ಯಾಬಿಟ್ ಎನ್ನುತ್ತಾ ಕೆನ್ನೆ ಎಳೆಯುತ್ತಾ ಮುದ್ದಾಗಿ ನಕ್ಕನು ಕಿರಣ್. ಹಾಂ ರಾವಣ್, ನಿನಗೆ ಅಸಲಿಗೆ ಸಿಗ್ಗೇ ಇಲ್ಲ ಎನ್ನುತ್ತಾ ಕಿರಣ್ಣನ್ನು ತಳ್ಳಿ ವಾಶ್ರೂಮ್ಗೆ ಓಡಿದಳು ಮಧು. ಈಡಿಯಟ್ ಎಂದು ನಗುತ್ತಾ ಡ್ರೆಸ್ ಮಾಡಿಕೊಂಡು ಆಫೀಸಿಗೆ ಹೊರಡಲು ಸಿದ್ಧವಾಗುತ್ತಿದ್ದಾಗ ಮತ್ತೆ ಫೋನ್ ರಿಂಗ್ ಆಯಿತು. ನಂಬರ್ ನೋಡಿ ಮತ್ತೆ ಏನಾಯಿತು, ನನಗೆ ಫೋನ್ ಮಾಡ್ತಿದ್ದಾನೆ ಎಂದುಕೊಳ್ಳುತ್ತಾ ಲಿಫ್ಟ್ ಮಾಡಿ, ಹಲೋ, ಈ ಬಾರಿ ಯಾರು ಕಿಡ್ನ್ಯಾಪ್ ಆಗಿದ್ದಾರೆ? ನಿಮ್ಮ ಹೆಂಡತಿಯಾ ಎಂದನು ಕಿರಣ್ ತುಂಬ ವ್ಯಂಗ್ಯವಾಗಿ ಮಾತನಾಡುತ್ತಾ. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.